ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಸ್ವಲ್ಪ ತಡ ಆಯಿತು ನಮ್ಮ ಕಡೆಯಿಂದ. ಯಾಕಂದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಿಟ್ಟು ಬಂದಿದ್ದರಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ದೊಡ್ಡ ಮನ್ಸ ಚಿತ್ರದ ನಾಯಕ ನಟ ಮತ್ತು ನಿರ್ದೇಶಕ ನನ್ನ ಹೆಸರು ಶರತ್ ಕೃಷ್ಣ ಅಂತೇಳಿ. ಇದು ನನ್ನ ಮೊದಲನೇ ಸಿನಿಮಾ. ನನ್ನ ಹಿನ್ನೆಲೆ ಬಂದು ವೃತ್ತಿಪರ ರಂಗಭೂಮಿನಲ್ಲಿ ನಟನೆ ಕಲ್ತು, ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್, ಕೋ ಡೈರೆಕ್ಟರ್ ಕೆಲಸ ಮಾಡಿ, ಸೊ ಈ ಒಂದು ಸಿನಿಮಾ ಮೊದಲನೇ ಸಿನಿಮಾದಲ್ಲೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ದೊಡ್ಡ ಮನ್ಸ ಅನ್ನೋದು ಕೇವಲ ಹೊಸಬ್ರು ಮಾಡುವಂತ ಒಂದು ಪ್ರಯತ್ನ ಅಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಹಿಂದೆ ನಮ್ಮ ಇವತ್ತಿನ ಸ್ಟಾರ್ಸ್ ಯಾರ್ಯಾರಿದ್ದಾರೆ ಅವರೆಲ್ಲ ನಡೆದು ಬಂದಿರುವಂತ ಒಂದು ಹಾದಿನಲ್ಲಿ ಆ ಒಂದು ನಿಟ್ಟಿನಲ್ಲೇ ಮಾಡಿರುವಂತ ಒಂದು ಸಿನಿಮಾ. ಇದರ ಸಾರಾಂಶ ಒಂದ್ ಲೈನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸ, ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ ಅನ್ನೋದು ಒಂದು ಟ್ಯಾಗ್ ಲೈನ್ ಇದೆ ನಮ್ಗೆ. ಆಮೇಲೆ ಈ ಒಂದು ಸಿನಿಮಾದಲ್ಲಿ 5 ಸಾಂಗ್ಸ್ ಇದೆ. ಈಗಾಗಲೇ ನಾವು A2 ಮ್ಯೂಸಿಕ್ ಮುಖಾಂತರ 2 ಸಾಂಗು, ಒಂದು ಟೀಸರ್ನ ರಿಲೀಸ್ ಮಾಡಿದ್ದೀವಿ. ಹಾಗೆ ಇನ್ನ ಜೂನ್ 19ನೇ ತಾರೀಕು ನಮ್ಮ ದೊಡ್ಡ ಮನ್ಸ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. 4 ಕಮರ್ಷಿಯಲ್ ಫೈಟ್ಸ್ ಇದೆ. ಆಟೋ ಡ್ರೈವರ್ ಬೇಸ್ಡ್ ಆಗಿ ಸಿನಿಮಾ ಮಾಡಿರೋದು. ಒಬ್ಬ ಆಟೋ ಡ್ರೈವರ್, ಸಾಮಾನ್ಯ ಆಟೋ ಡ್ರೈವರ್ ಹೇಗೆ ದೊಡ್ಡ ವ್ಯಕ್ತಿ ಆಗ್ತಾನೆ, ಒಳ್ಳೆ ಗುಣಗಳನ್ನ ಇಟ್ಕೊಂಡಿರುವಂತ ಒಬ್ಬ ಆಟೋ ಡ್ರೈವರ್ ಜನರಿಗೆ, ತನ್ನ ಸುತ್ತಮುತ್ತಲು ಇರುವಂತ ಪ್ರತಿಯೊಬ್ಬರಿಗೂ, ಸ್ನೇಹಿತರಿಗಾಗಿರ್ಬೋದು, ಅವನ ಏರಿಯಾದಲ್ಲಿ ಆಗಿರ್ಬೋದು, ಅವನ ಸಂಬಂಧಿಕರಿಗಾಗಿರ್ಬೋದು, ಈ ರೀತಿಯಾದಂತ ಒಂದು ಬಳಗಕ್ಕೆ ಒಳ್ಳೆದನ್ನೇ ಮಾಡ್ತಾ ಕಡೆನಲ್ಲಿ ಅವನು ದೊಡ್ಡ ವ್ಯಕ್ತಿ ಹೆಂಗಾಗ್ತಾನೆ. ನಮ್ಮ ಕಡೆ ಒಂದು ಭಾಷೆ ಇದೆ, ಒಂದು ಪದ ಇದೆ, ಏನಂತ ಹೇಳಿದ್ರೆ ಒಳ್ಳೇದನ್ನ ಮಾಡ್ತಾ ಬರ್ತಾ ಇರೋ, ಎಂಡ್ ಆಫ್ ದ ಡೇ ನಿನ್ಗೂ ಒಳ್ಳೇದಾಗುತ್ತೆ ಅನ್ನೋದೊಂದು ತತ್ವನ ಇಟ್ಕೊಂಡು ಮಾಡಿರುವಂತ ಒಂದು ಸಿನಿಮಾ ಇದು. ದಾವಣಗೆರೆ ಜನತೆನಲ್ಲಿ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ಅಪ್ಪಟ ಕನ್ನಡ ಸಿನಿಮಾ, ಯಾವುದೇ ಪರಭಾಷೆಗೆ ಹೋಲಿಕೆ ಮಾಡ್ಕೊಳ್ದೆ, ಎಲ್ಲೂ ಒಂದು ರಿಮೇಕ್ ಸೋಂಕಿಲ್ದೆ, ಜೊತೆಗೆ ಅಲ್ಲಿದ್ದ ಫ್ಲೇವರ್ಗಳಿಲ್ದೆ. ಈಗ ಕೆಲವೊಂದು ಕಡೆ ಏನಾಗುತ್ತೆ, ಕೆಲವು ಸಲ ನಾವು ಮಲಯಾಳಮಲ್ಲಿ ಒಂದು ಸಿನಿಮಾ ಗೆಲ್ತು ಅನ್ನೋದಕ್ಕೆ ಅದೇ ಬ್ಯಾಕ್ ಡ್ರಾಪ್ ಅಲ್ಲಿ ಸಿನಿಮಾ ಮಾಡೋದು, ತಮಿಳದ ಒಂದು ಸಿನಿಮಾ, ತೆಲುಗಲ್ಲಿ ಒಂದು ಸಿನಿಮಾ, ಆ ಥರ ಯಾವುದು ಬ್ಯಾಕ್ ಡ್ರಾಪ್ ಇಲ್ಲದೆ ಕನ್ನಡದಲ್ಲೇನೆ ಈ ಹಿಂದೆ ಗೆದ್ದಿರುವಂತ ಸಿನಿಮಾಗಳು ಯಾವ್ಯಾವ ರೀತಿಯಲ್ಲಿ ಗೆದ್ದಿದಾವೆ ಆ ನಿಟ್ಟಿನಲ್ಲಿ ಮಾಡಿರುವಂತ ಸಿನಿಮಾ ಇದು. ಸೊ ಹಾಗಾಗಿ ಅಪ್ಪಟ ಕನ್ನಡ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಹೊಸ ಪ್ರತಿಭೆಗಳು ಹೊಸ ಪ್ರಯತ್ನ ಅಂತೂ ಮಾಡ್ತಾ ಇದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ದಾವಣಗೆರೆ ಇಲ್ಲಿಂದ ಮೇಲ್ಭಾಗಕ್ಕೆ ಬಂದಾಗ, ಉತ್ತರ ಕರ್ನಾಟಕ ಅಂತ ಬಂದಾಗ, ಆ ಕಲಾವಿದರಿಗೆ ಮತ್ತು ಸಿನಿಮಾದವರಿಗೆ ಅವ್ರು ತೋರಿಸುವಂತ ಪ್ರೀತಿ ಬಹುಶಃ ಇಂಟರ್ ಇಂಡಿಯಾದಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ನಾವು ನಂಬಿದೀವಿ. ಸೊ ಇಲ್ಲಿ ನಮಗ್ ಸಿಗುವಂತ ಪ್ರೀತಿ ಬೆಂಗಳೂರಲ್ಲಿ ನಮ್ಮ ಬೆಳವಣಿಗೆಗೆ ದಾರಿ ಆಗುತ್ತೆ. ಸೊ ಹಾಗಾಗಿ ಕೈ ಮುಗಿದು ಕೇಳ್ಕೊಂತೀನಿ, ಒಂದು ಒಳ್ಳೆ ಪ್ರಯತ್ನ ಇದೆ. ನಮ್ಮ ಹೀರೋಯಿನ್ ಮೇಡಮ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಒಂದ್ಸಲ ಸಿನಿಮಾ ನೋಡಿದ್ರೇನೆ ಚೆನ್ನಾಗಿದೆ ಅಂತ ಹೇಳಕ್ಕಾದ್ರೂ ಒಂದ್ಸಲ ಸಿನಿಮಾ ನೋಡ್ಬೇಕು, ಸಿನಿಮಾ ನೋಡೋದ್ರೇ ಗೊತ್ತಾಗೋದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತೇಳಿ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಂತೀನಿ, ಈ ಒಂದು ದೊಡ್ಡ ಮನುಷ್ಯ ಚಿತ್ರಕ್ಕೆ ದಾವಣಗೆರೆ ಹಾಗೂ ಸುತ್ತಮುತ್ತ ಇರೋ ಎಲ್ಲಾ ತಾಲೂಕು ಗ್ರಾಮಗಳಿಂದ ಜನ ಬಂದು ಸಿನಿಮಾ ನೋಡೋ ರೀತಿಯಲ್ಲಿ ತಾವು ಕೂಡ ಬೆಂಬಲಿಸಿ ಪ್ರೋತ್ಸಾಹಿಸಿ, ಹಾಗೆ ಜನಗಳಿಗೂ ವಿಷಯ ಚಿತ್ರೀಕರಣ 90% ಬೆಂಗಳೂರಲ್ಲೇ ಮಾಡಿದ್ವಿ, 99% ಬೆಂಗಳೂರಲ್ಲೇ ಮಾಡಿದ್ವಿ. ಒಂದ್ ಸಾಂಗ್ ಮಾತ್ರ ಅಹಮದಾಬಾದ್ ಅಲ್ಲಿ ಕಚ್ಬುಜಿನಲ್ಲಿ ಮಾಡಿದ್ವಿ. ಗುಜರಾತ್ ಅಹಮದಾಬಾದ್ 1,30,35,00,000 ತನಕ ಆಗಿದೆ ಅಪ್ ಟು ರಿಲೀಸ್. ಎಸ್ ನಾರಾಯಣ್ ಅವ್ರದ್ದು ಸರ್, ವಿಷ್ಣು ಸರ್ಗೆ ವಿಷ್ಣು ಸರ್ಗೆ ರೆಹಮಾನ್ ಅಂತ ಯಜಮಾನ ಪ್ರೊಡ್ಯೂಸರ್ ಇದ್ರಲ್ಲ, ಅವರು ವಿಷ್ಣು ಸರ್ಗೆ ಸಿನಿಮಾ ಮಾಡ್ಬೇಕಾಗಿತ್ತು. ಆಲ್ಮೋಸ್ಟ್ ಒಂದೂವರೆ ವಾರ ಸ್ಕ್ರಿಪ್ಟ್ ಏನೋ ಮಾಡಿದ್ರಂತೆ. ವಿಷ್ಣು ಸರ್ ಅಗಲಿಕೆಯಿಂದ ಈ ಟೈಟ್ಲು ಜಮೀನ್ದಾರ ಟೈಮಲ್ಲಿ ಇದು ಪ್ಲಾನಿಂಗ್ ಆಗ್ತಿತ್ತು ಅಂತ. ಇವನ್ ಎಸ್ ನಾರಾಯಣ್ ಸರ್ ನಮ್ಗೆ ಕೆಲವು ಸತಿ ನಮ್ಮ ಸ್ಟುಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಬಂದಾಗ ಮಾತಾಡ್ತಾ ಇದ್ವಿ. ಸೊ ಲಕಿಲಿ ನಮ್ಗೆ ಆ ಟೈಟ್ಲ್ ಸಿಕ್ಕಿದ್ದು ನಮಗ್ ಖುಷಿ ಇದೆ. ಆಕ್ಷನ್ ಟೀಸರ್ ಒಂದು ಬಿಡುಗಡೆ ಮಾಡಿದ್ವಿ ಸರ್. ಅದೇ ಒಂದು 2 ಸಾಂಗ್ ಮತ್ತೆ ಒಂದು ಆಕ್ಷನ್ ಟೀಸರ್ A2 ಮ್ಯೂಸಿಕ್ ನಲ್ಲಿ ಇದೆ ಸರ್. ಹೌದೌದು, ಸಿನಿಮಾ ಟೀಸರ್ ಬಿಟ್ಟಿಲ್ಲ ಸರ್. ಸಿನಿಮಾ ಟ್ರೈಲರ್ ಬಿಡೋಣ ಅಂತ ಹೇಳಿ, ಈ 10ನೇ ತಾರೀಕು ಸಿನಿಮಾ ಟ್ರೈಲರ್ ಬಿಡೋಣ ಅಂತ. ಅಂದ್ರೆ ಇದು ಬಯಸದೆ ಬಂದ ಭಾಗ್ಯ ಸರ್. ನಾನು ಆಕ್ಚುಲಿ ಡೈರೆಕ್ಟ್ ಮಾಡ್ಬೇಕು ಅಂತಾನೆ ಇದ್ದಿದ್ದು. ಸೊ ಸಾಕಷ್ಟು ಜನದ ಹತ್ರ ಹೋಗಿ ಪ್ರಯತ್ನ ಪಟ್ವಿ, ರೆಕಗ್ನೈಸ್ ಆಗಿರುವಂತ ಹೀರೋಗಳಾಗಿರ್ಬೋದು ಅಥವಾ ಹೊಸಬ್ರನ್ನೆಲ್ಲ ಹೋಗಿರ್ಬೋದು. ಹೊಸಬ್ರಲ್ಲಿ ಈ ಒಂದು ಪಾತ್ರಕ್ಕೆ ಬೇಕಾದಂತ ಒಂದು ಇಂಟ್ರೆಸ್ಟ್ ಇರ್ಲಿಲ್ಲ, ಅವ್ರಿಗೆ ಬಿಲ್ಡಪ್ಸ್ ಇನ್ನೊಂದು ಮತ್ತೊಂದು ಬೇಕಾಗಿತ್ತು. ಸೊ ಹಳಬ್ರಲ್ಲಿ ಹೊಸಬನಿಗೆ ಅವಕಾಶ ಕೊಡುವಂತ ಒಂದು ದೊಡ್ಡ ಮನ್ಸು ಇರ್ಲಿಲ್ಲ. ಸೊ ಹಾಗಾಗಿ ನಾವೇ ಪ್ರಯತ್ನ ಮಾಡೋಣ ಅಂತೇಳಿ ಮಾಡಿದ್ವಿ.
ಬೆಳೆಸೋರಿಲ್ಲ ಅಂತಂದಾಗ ಬೆಳೆಯೋದಕ್ಕೆ ನಾವೇ ರೆಡಿ ಆಗ್ಬೇಕಲ್ಲ ಸರ್ ಅದಕ್ಕೆ. ಹೌದು 100% ಸರ್. ಅದರಲ್ಲಿ ಯಾವುದೇ ರೀತಿ ಒಂದು ಸಣ್ಣ ಡೌಟ್ ಬೇಡ. ವೆರಿ ಶಾರ್ಟ್ಲಿ ನೀವು ಸಿನಿಮಾ ನೋಡ್ತೀರಾ, ಇದೇ ತರ ಇನ್ನೊಂದ್ ದಿನ ಬಂದು ನಿಮ್ ಮುಂದೆ ನಾನು ಕೂತ್ಕೊಂಡು ಮಾತಾಡಬೇಕು. ಹೆಮ್ಮೆಯಿಂದ ಹೇಳ್ಕೊಂತೀನಿ, ಧೈರ್ಯವಾಗಿ ಹೇಳ್ಕೊಂತೀನಿ. ದೊಡ್ಡ ಮನ್ಸ ಅನ್ನೋ ಟೈಟ್ಲಿಗೂ ನ್ಯಾಯ ಒದಗಿಸಿದೀವಿ, ಅಪ್ಪಟ ಕನ್ನಡ ಸಿನಿಮಾ ಅನ್ನೋದಕ್ಕೂ ನ್ಯಾಯ ಒದಗಿಸಿದೀವಿ. ಜೂನ್ 19ನೇ ತಾರೀಕು ವೇದಿಕ್ ಕಾಸ್ಮೋಸ್ ಅಂತ. ಇಲ್ಲ, ಅನೌನ್ಸ್ಮೆಂಟ್ ಆಗಿದೆ ಸರ್. ಆಲ್ಮೋಸ್ಟ್ ದಾವಣಗೆರೆನಲ್ಲೂ ಆಟೋ ಮೇಲೆಲ್ಲ ಸ್ಟಿಕ್ಕರ್ ಹಾಕ್ಸಿ ಅನೌನ್ಸ್ಮೆಂಟ್ ಆಗಿದೆ. ಜೂನ್ 19ನೇ ತಾರೀಕು. ಜೂನ್ 19ನೇ ತಾರೀಕು. ನಮಸ್ತೆ, ನನ್ನ ಹೆಸರು ರೇಷ್ಮಾ ಅಂತ. ಈ ಮುಂಚೆ ನಾನು ನಂದು ಲವ್ ಯು ಮುದ್ದು ಅಂತ ಒಂದು ಸಿನಿಮಾ ಲವ್ ಯು ಮುದ್ದು ಅಂತ ನಂದೊಂದು ಸಿನಿಮಾ ರಿಲೀಸ್ ಆಗಿತ್ತು. ಅದು ಇವಾಗ ಅಮೆಝಾನ್ ಪ್ರೈಮಲ್ಲಿ ಇದೆ. ದಾವಣಗೆರೆನಲ್ಲಿ ಆ್ಯಕ್ಚುಲಿ ನಮ್ಮ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಆಲ್ಮೋಸ್ಟ್ 2 ವಾರದವರೆಗೂ ಹೌಸ್ಫುಲ್ ಶೋಸ್ ಬಂದಿತ್ತು. ಬಟ್ ಅದು ನನಗೆ ರಿಲೀಸ್ ಆಗಿದ್ದು ಮೊದಲನೇ ಸಿನಿಮಾ, ಆದರೆ ಇದು ನಾನು ಶೂಟ್ ಮಾಡಿರೋ ಮೊದಲನೇ ಸಿನಿಮಾ. ಏನಕ್ಕೆ ಜನ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಅಂದರೆ ಕೆಲವೊಂದು ಸಿನಿಮಾಗಳು ಸುಮ್ಮನೆ ಟಿವಿಲಿ ಅಥವಾ ಓ ಟಿ ಟಿಲಿ ನೋಡಿದಾಗ ಅದೇನು ಫೀಲ್ ಬರಲ್ಲ. ಯಾಕಂದರೆ ಪ್ರತಿಯೊಂದು ಸರ್ ಹೇಳ್ದಂಗೆ ಇದು ಬರೀ ಕಾಂಟೆಂಟ್ ಅಥವಾ ಬರೀ ಕಮರ್ಷಿಯಲ್ ಅಂತಲ್ಲ, ಒಂದು ಕಾಂಟೆಂಟ್ ಇಟ್ಕೊಂಡು ಅದಕ್ಕೆ ಕಮರ್ಷಿಯಲ್ ಟಚ್ ಕೊಟ್ಟಿರೋ ಥರ ಸಿನಿಮಾ. ಸೊ ಇತ್ತೀಚೆಗೆ ಅವ್ರು ಹೇಳಿದ ಹಾಗೆ ಅಂದರೆ ಬೇರೆ ಲ್ಯಾಂಗ್ವೇಜಿಂದ ನಾವೇನು ಇನ್ಫ್ಲೂಯೆನ್ಸ್ ಆಗಿ ಜಸ್ಟ್ ಕಾಂಟೆಂಟ್ ಮಾತ್ರ ಇದ್ರೆ ಸಾಕು ಬರುತ್ತೆ ಅನ್ನೋದನ್ನ ಸೈಡಿಗೆ ಇಟ್ಟು ಅದ್ರ ಜೊತೆ ನಾವು ಒಂದು ಕಮರ್ಷಿಯಲ್ ಮಿಕ್ಸ್ ಮಾಡಿ, ಈ ಹಿಂದೆ ಸಿನಿಮಾಗಳು ಹೇಗೆ ಬರ್ತಾ ಇತ್ತು, ಮುಂಚೆ ನಾವು ನೋಡಿದ ಸಿನಿಮಾಗಳು ಹೇಗೆ ಬರ್ತಾ ಇತ್ತು, ಸೊ ಆ ಥರ ಮಾಡಿರೋಂಥ ಸಿನಿಮಾ. ಅದ್ರ ಜೊತೆ ಎಲ್ಲರಿಗೂ 100% ಒಂದು ತುಂಬ ಒಳ್ಳೆ ಮೆಸೇಜ್ ಇರೋದ್ರಿಂದ ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಶಿಲ್ಪಾ ಶಿವಕುಮಾರ್. ತುಂಬ ಖುಷಿ ಆಗ್ತಿದೆ ನಮ್ಮನ್ನ ಕರೆದು ನಮ್ಮ ಸಿನಿಮಾ ಬಗ್ಗೆ ವಿಚಾರಿಸ್ತಿರೋದಾಗಲಿ, ನಮಗೆ ಪ್ರಮೋಟ್ ಮಾಡ್ತಿರೋದಾಗಲಿ ತುಂಬ ಖುಷಿ ಆಗ್ತಿದೆ. ಕಮ್ಮಿ ಇದೆಯಾ? ಓಕೆ ಓಕೆ, ಸಾರಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಕರೆದಿದ್ದಕ್ಕೆ. ಈ ಸಿನಿಮಾದಲ್ಲಿ ನಾನು ಒಂದು ಕೆಲವು ನಿಮಿಷ ಪಾತ್ರದಲ್ಲಿ ಮಾಡಿದ್ದೀನಿ, ಬಟ್ ತುಂಬಾ ಮಹತ್ವ ಕೊಟ್ಟಿದ್ದಾರೆ ನನಗೆ. ಸೊ ಪ್ರೀತಿ ಅಂದ್ರೆ ಹೇಗಿರುತ್ತೆ, ಅವನಿಗೋಸ್ಕರ ಹೇಗಿರ್ತಾಳೆ, ಮತ್ತೆ ಏನಕ್ಕೆ ಅವಳನ್ನ ಪ್ರೀತಿ ಮಾಡ್ತಾಳೆ, ಎಲ್ಲಿವರೆಗೂ ಅವನಿಗೋಸ್ಕರ ಸಾಥ್ ಕೊಡ್ತಾಳೆ, ಇಲ್ಲ ಏನಕ್ಕೆ ಕಾರಣ ಏನು ಅವಳ ಜೊತೆ ಇರೋದಕ್ಕಾಗಿ ಪ್ರತಿಯೊಂದು ಮಹತ್ವ ಕೊಟ್ಟು ನನಗೆ ಕೆಲವು ನಿಮಿಷ ಇದ್ರೂ ತುಂಬಾ ವೇಟೇಜ್ ಕೊಟ್ಟಿದ್ದಾರೆ ಆ ಕ್ಯಾರೆಕ್ಟರ್ಗೆ. ತುಂಬಾ ಖುಷಿ ಇದೆ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ. ಯಾಕೆ ಸಿನಿಮಾ ಅಂತ ಕೇಳಿದಾಗ ಈಗ ಈ ತರ ಸಿನಿಮಾಗಳು ನಾವು ಕಾಣ್ತಾ ಇಲ್ಲ. ಸೊ ನಾವು ಕಮರ್ಷಿಯಲ್ ಆಗಿ ಡ್ಯಾನ್ಸ್ ನೋಡ್ತೀವಿ, ಫೈಟ್ಸ್ ನೋಡ್ತೀವಿ, ಒಂದು ಬಿಲ್ಡಪ್ಸ್ ನೋಡ್ತೀವಿ, ಮತ್ತೊಂದು. ಬಟ್ ವ್ಯಾಲ್ಯೂ, ಎಥಿಕ್ಸ್, ಹ್ಯುಮ್ಯಾನಿಟಿ ಇರೋ ಸಿನಿಮಾಸ್ ತುಂಬಾ ಕಮ್ಮಿ ಆಗಿದೆ ಈಗ. ಮನುಷ್ಯತ್ವ ಒಂದು ಆಗಿನ ಕಾಲದ ಸಿನಿಮಾಗಳು ನಾವು ತುಂಬಾ ಕಮ್ಮಿ ನೋಡ್ತಾ ಇದೀವಿ, ಇವಾಗ ಕಾಣ್ತಾ ಇಲ್ಲ. ಸೊ ಅದ್ರದ್ದು ಬೆಲೆ ಆಗ್ಲಿ, ಮಹತ್ವಗಳಾಗ್ಲಿ ಈಗ ನಮ್ ಮತ್ತೆ ತರಬೇಕು. ನಾವು ವಿ ನೀಡ್ ಟು ಫೀಲ್ ದಟ್ ಗುಡ್ ಫೀಲ್ ಸಿನಿಮಾಸ್ಗಳು ಕಮ್ಮಿ ಆಗಿದೆ. ಸೊ ಇವ್ರು ಮಾಡಿರೋ ಕ್ಯಾರೆಕ್ಟರ್ ಬಂದು ಪ್ರತಿಯೊಂದು ಅವ್ರ ಡೈಲಾಗ್ ಡೆಲಿವರಿಗಳಾಗ್ಲಿ, ಏನೇ ಮಾತಾಡಿರೋದಾಗ್ಲಿ ನಮ್ಗೆ ಕನ್ವೆ ಅನ್ಸುತ್ತೆ. ಸೊ ನಾನು ಅದನ್ನೇ ಕೇಳ್ಕೊಳ್ಳೋದು, ನೀವು ಈ ಸಿನಿಮಾ ನೋಡಿದಾಗ ನಿಜವಾಗ್ಲೂ ನೀವು ಕನೆಕ್ಟ್ ಆಗ್ತೀರಾ. ನಮ್ಮ ಸಿನಿಮಾ ಅಲ್ಲ, ನಿಮ್ಮ ಸಿನಿಮಾ ಅನ್ನೋ ಫೀಲ್ ಬರುತ್ತೆ. ಬಿಕಾಸ್ ಅದು ನಿಮ್ಮ ಲೈಫಲ್ಲಿ ನಡೆಯುವಂತ ಕ್ಯಾರೆಕ್ಟರ್ಗಳಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.